ದಕ್ಷಿಣ ಕೊಡಗಿನ ಕುಟ್ಟ ಗ್ರಾಮದ ಹೋಮ್ ಸ್ಟೇ ಒಂದರಲ್ಲಿ ವಿದೇಶಿ ಮಹಿಳೆ ಮೇಲೆ ನಡೆದಿದೆ ಎನ್ನಲಾಗಿರುವ ಲೈಂಗಿಕ ಕಿರುಕುಳ ಪ್ರಕರಣ ಅತ್ಯಂತ ವಿಷಾದಕರ. ಈ ಪ್ರಕರಣ ಎಚ್ಚರಿಕೆಯ ಗಂಟೆಯಾಗಿದ್ದು, ಸರ್ಕಾರ ತಕ್ಷಣ ಪ್ರವಾಸೋದ್ಯಮ ನಿಯಮವನ್ನು ರೂಪಿಸಿ ಪ್ರವಾಸಿಗರಿಗೆ ಸುರಕ್ಷತೆಯ ಬಗ್ಗೆ ಆದ್ಯತೆ ನೀಡಬೇಕೆಂದು ಕೂರ್ಗ್ ಹೋಮ್ ಸ್ಟೇ ಅಸೋಸಿಯೇಷನ್ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಸೋಸಿಯೇಷನ್ ಅಧ್ಯಕ್ಷರಾದ ಮೋಂತಿ ಗಣೇಶ್, ಕುಟ್ಟ ಹೋಮ್ ಸ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇಯ ಪರವಾನಗಿಯನ್ನು ಜಿಲ್ಲಾಧಿಕಾರಿಗಳು ರದ್ದು ಮಾಡಿರುವುದು ಸರಿಯಾದ ಕ್ರಮವಲ್ಲ. ಪ್ರಕರಣ ತನಿಖೆ ಹಂತದಲ್ಲಿದ್ದು, ಆರೋಪ ಸಾಬೀತಾಗುವಲ್ಲಿಯವರೆಗೆ ಪರವಾನಗಿಯನ್ನು ಅಮಾನತಿನಲ್ಲಿ ಇಡಬಹುದಾಗಿತ್ತು ಎಂದು ಅಭಿಪ್ರಾಯಪಟ್ಟರು. ಅವ್ರಿಗೆ ಏನಾಗ್ತದೆ ಅಂತಂದರೆ ಅದಕ್ಕೂ ಒಂದು ಬೇರೆ ಅದಕ್ಕೆ ನೀವು ಕೇರ್ ಟೇಕರ್ ಇಟ್ಕೋಬೋದು, ಲೀಸ್ ಕೊಡ್ಬೋದು, ರೆಂಟ್ ಕೊಡ್ಬೋದು B2B ಅಲ್ಲಿ. ಆಗ ಒಂದು ವಾಟರ್ ಕನೆಕ್ಷನ್, ಕರೆಂಟು, ಲ್ಯಾಂಡ್ ಎಲ್ಲರೂ ಕಮರ್ಷಿಯಲ್ ಇರ್ಬೋದು. ಆ ಪ್ರಾಜೆಕ್ಟಲ್ಲಿ ಮಾಡ್ಬೋದು. ಈಗ ಹೋಮ್ ಸ್ಟೇ ನಡೆಸೋರು ಅವ್ರಿಗೆ ನಡೆಸಲಿಕ್ಕಾಗಲ್ಲ, ಲೀಸಿಗೆ ಕೊಡೋ ಬದಲು ಇದು ಮಾಡ್ಬೋದು, B2B ರಿಜಿಸ್ಟರ್ ಮಾಡ್ಬೋದು. ಹೋಮ್ ಸ್ಟೇಲಿ ಓನರ್ ಶುಡ್ ಬಿ ದೇರ್. ಅವ್ರಿಗೆ ಕರೆಂಟ್, ಎಲೆಕ್ಟ್ರಿಸಿಟಿ, ವಾಟರ್ ಆ್ಯಂಡ್ ಟ್ಯಾಕ್ಸ್ is non-commercial. Homestay concept is non-commercial activity. It is a domestic activity ಅಂತ ಮಾಡಿದ್ದಾರೆ. ಓನರ್ ಅಲ್ಲೇ ಇರಬೇಕು. ಆಗ ಅದಕ್ಕೆ ರೂಲ್ಸ್ ಬೇರೆ, ಇದಕ್ಕೆ ರೂಲ್ಸ್ ಬೇರೆ. ಜಾಸ್ತಿ ರೂಮ್ ಇರೋರು ಆ ಥರ ಆದರೂ ಮಾಡ್ಕೊಂಡು ಹೋದ್ರೂ ಒಳ್ಳೇದು ಅಂತೀನಿ. ಸುಮ್ಮನೆ ಹೋಮ್ ಸ್ಟೇಲಿ ರಿಜಿಸ್ಟರ್ ಮಾಡ್ಕೊತಾರೆ, 7, 8, 10 ರೂಮ್ ಇಟ್ಕೊಂಡು ಮಾಡ್ತಾರೆ, ಮತ್ತೆ ಲೀಸ್ ಕೊಡ್ತಾರೆ, ರೆಂಟ್ ಕೊಡ್ತಾರೆ, ಅಥವಾ ಕೇರ್ ಟೇಕರ್ ಕೊಡ್ತಾರೆ. ಇದನ್ನೊಂದು ಕಿವಿ ಮಾತು ಜನರಿಗೂ ಅಷ್ಟೇ. ನಿಮಗೆ ಅಂಥದ್ದು ಜಾಸ್ತಿ ಇದೆ, ನೀವು ಕೇರ್ ಟೇಕರ್ಗೆ ಕೊಡಬೇಕು ಅಂದರೆ ಟೂರಿಸಂ ಡಿಪಾರ್ಟ್ಮೆಂಟಿಂದ B2B ಮಾಡಲ್ ಇದೆ, ಅದರಲ್ಲಿ ರಿಜಿಸ್ಟರ್ ಮಾಡ್ಬೋದು. ಅದರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ಅಷ್ಟೇ ಕೇಳ್ತಾ ಇದ್ದು ಫೇರ್ ಇನ್ವೆಸ್ಟಿಗೇಷನ್ ಇದರಲ್ಲಿ ಆಗಬೇಕು, ಆಯಿತಾ. ಈಗ ಓನರ್ಗೆ ಕೂಡ ಇದರಿಂದ ತೊಂದರೆ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂತ ಹೇಳ್ತಾರೆ ಅಂದರೆ, ಅವರು ಇವರ ವಿಟ್ನೆಸ್ನ ಅವ್ರದ್ದು ಎವಿಡೆನ್ಸ್ನ ಅವರು ನಾಶ ಮಾಡಲಿಕ್ಕೆ ಅವರು ಇದು ಮಾಡಿದ್ದಾರೆ, ಬಿಕಾಸ್ ಇಲ್ಲೇ. ಆದರೆ ಅವ್ರು ಹೇಳ್ತಾರೆ, ನಮಗೆ ಇವರು ಈ ಗೆಸ್ಟ್ ನಮ್ಮ ಹತ್ರ ಏನೂ ಹೇಳಲೇ ಇಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳ್ತಾರೆ, ನಾನು ಇಂಡೈರೆಕ್ಟ್ಲಿ ಅವ್ರಿಗೆ ಹೇಳಿದ್ದೀನಿ ಅಂತ ಒಂದೊಂದು ಪೇಪರಲ್ಲಿ ಒಂದೊಂದು ಥರ ಬರ್ತಾ ಇದೆ. ಆದರೆ ಅದಕ್ಕಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಸರ್ಕಾರಕ್ಕೂ ಹೇಳ್ತಾ ಇರೋದು ಏನಂದರೆ, ಇಷ್ಟು ದೊಡ್ಡ ಡಿಸ್ಟ್ರಿಕ್ಟಲ್ಲಿ ಇಷ್ಟೊಂದು ಆ್ಯಕ್ಟಿವಿಟಿ ನಡೀಬೇಕಾದ್ರೆ ನಮಗೆ ಕರೆಕ್ಟಾದ ಟೂರಿಸಂ ಡೈರೆಕ್ಟರ್ ಇಲ್ಲ. ನಮ್ಮ ಅನಿತಾ ಭಾಸ್ಕರ್ ಇದ್ದರು, ಆಗ ತುಂಬ ನಮಗೆ ಈ ಹೋಮ್ ಸ್ಟೇನ ರೆಗ್ಯುಲೇಟ್ ಮಾಡಿ ತುಂಬ ಅವರು ಸಹಕಾರ ಕೊಟ್ಟಿದ್ರು. ಈಗ ಅವರು ಟ್ರಾನ್ಸ್ಫರ್ ಆದಮೇಲೆ ಇಲ್ಲ, ನಮಗೆ ಬೇರೆ ಬೇರೆ ಇನ್ಚಾರ್ಜ್ ಆಫೀಸರ್ನ ಹಾಕ್ತಾರೆ. ಮತ್ತು ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದು ಟೆಂಪರರಿ ವರ್ಕರ್ ಇರೋದು. ಆ ಟೆಂಪರರಿ ವರ್ಕರಿಂದ ಡೇ ಟು ಡೇ ಬಿಸ್ನೆಸ್ ಮಾತ್ರ ಆಗಲಿಕ್ಕೆ ಸಾಧ್ಯ, ಏನು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದೇ ಒಂದು ಸರ್ಕಾರ ಒಂದು ಎಚ್ಚರಿಕೆ ತಗೊಂಡು ನಮಗೆ ಒಂದು ಕರೆಕ್ಟಾದ ಒಂದು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಟೂರಿಸಂನ ಇಲ್ಲಿ ಪೋಸ್ಟ್ ಮಾಡಬೇಕು. ಅದೇ ರೀತಿ ಕರೆಕ್ಟಾದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಸೆಕ್ಷನಲ್ಲಿ ಈ ರೀತಿ ಕೇಸ್ ಮಾಡ್ಬೋದು ಅನ್ನೋದನ್ನ ಅದಕ್ಕೂ ಅವ್ರಿಗೊಂದು ಫಾರ್ಮ್ ಮಾಡಿದರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೊಲೀಸ್ ಕಂಪ್ಲೇಂಟ್ ಆಗಿದ ಕೂಡಲೇ ಅವ್ರ ಮೇಲೆ ಕ್ರೈಮ್ನ ಪ್ರೂವ್ ಆಗಿರೋದಿಲ್ಲ. ಅದ್ರ ಬದಲಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಬದಲಿಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಿತ್ತು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತು ಇದ್ರ ಒಂದು ಎಚ್ಚರಿಕೆ ಗಂಟೆ ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ. ನಾವು ಯಾವ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ನಾವು ಹೇಗೆ ನಿಮ್ಮ ಹತ್ರ ನಾನು ಜನರಿಗೆ ಹೇಳಲಿಕ್ಕೂ ಇಷ್ಟಪಡ್ತಾ ಇದ್ದೇನೆ. ನಾವು ತುಂಬ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಸ್ನ ಇಟ್ಕೊಳ್ತೇವೆ, ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್. ಹೋಮ್ ಸ್ಟೇ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಒಂದ್ಸತಿ ಮನಮುಟ್ಟಿ ಅದನ್ನು ಯೋಚನೆ ಮಾಡಬೇಕು. ನಾವು ಬಿಸ್ನೆಸ್ ಮಾಡಿ ನಮ್ಮ ಮಕ್ಕಳಿಗೂ ಈ ಬಿಸ್ನೆಸ್ ಬಿಟ್ಟುಕೊಡೋ ಆಗಿರಬೇಕು, ಎಥಿಕಲ್ ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲರಿಗೂ ಇದೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ. ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಕೆ.ಎ. ಕರಂಬಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ 2478 ಹೋಮ್ ಸ್ಟೇಗಳು ಪರವಾನಗಿ ಪಡೆದುಕೊಂಡಿವೆ. 2,000 ರಿಂದ 3,000 ಹೋಮ್ ಸ್ಟೇಗಳು ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇವೆ. ಇವುಗಳ ವಿರುದ್ಧ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದರು. ಆದರೆ ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಇಲ್ಲಿ ಹೋಮ್ ಸ್ಟೇ ರೆಂಟಿಗೆ ತಗೊಳ್ಳೋದು, ಲೀಸಿಗೆ ತಗೊಳ್ಳೋದು, ಓನರ್ಗಳು ಬೆಂಗಳೂರಲ್ಲಿ ಅಥವಾ ಕೇರಳದಿಂದ ಬಂದ್ಬಿಟ್ಟು ಇಲ್ಲಿ ಕಟ್ಟಿಬಿಟ್ಟು ಯಾರಾದ್ರೂ ಒಂದು ಫ್ಯಾಮಿಲಿ ಇಟ್ಬಿಟ್ಟು ನಡೆಸೋದು, ಅದೆಲ್ಲ ಅನ್ಎಥಿಕಲ್ ಮತ್ತೆ ಇಲೀಗಲ್. ಅದು ಅದನ್ನೆಲ್ಲ ಒಂದು ಅರ್ಥವ್ಯವಸ್ಥೆ ತರಲಿಕ್ಕೆ ಸರಿಯಾದ ರೂಲ್ಸ್ ಅನ್ನು ಫಾರ್ಮ್ ಮಾಡಬೇಕು ಕೇಳ್ಕೊಳ್ತಾರೆ. ಅಥವಾ ಅದರದ್ದು ಪೋರ್ಟಲ್ ಇದೆ, ಇಂಟರ್ನೆಟ್ಗೆ ಹೋಗಿ ಸಿ ಫಾರ್ಮ್ ಅಂತ ಹಾಕಿದ್ರೆ ಫಾರ್ ಇಂಟರ್ನ್ಯಾಷನಲ್ ಟೂರಿಸಂ ಹಾಕಿದ್ರೆ ಅದು ಬರ್ತದೆ.
ಅದನ್ನು ಅವರ ಪಾಸ್ಪೋರ್ಟ್ ಮತ್ತು ಅವ್ರದ್ದೆಲ್ಲ ಡೀಟೇಲ್ಸ್ ಎಷ್ಟು ದಿವಸ ಉಳಿತಾ ಇದ್ದಾರೆ, ಅವರು ಯಾವ ದೇಶದಿಂದ ಬಂದಿದ್ದು ಮತ್ತು ಎಷ್ಟು ಜನ ಬಂದಿದ್ದಾರೆ, ಅದೆಲ್ಲ ಡೀಟೇಲ್ಸನ್ನು ಅವರು ಪೊಲೀಸ್ ಸ್ಟೇಷನಿಗೆ 24 ಅವರ್ಸಲ್ಲಿ ಅವರು ಸಬ್ಮಿಟ್ ಮಾಡಬೇಕು. ಗೆಸ್ಟ್ ಬಂದಾದ್ಮೇಲೆ 24 ಅವರ್ಸಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ಸರ್ಕಾರದ ವತಿಯಿಂದ. ಅದಕ್ಕಾಗಿ ಅವರು ಏಜೆನ್ಸ್ಗೂ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಹೇಳಿದ ಮಾತಿಗೆ ಅಂತ ಅವರ ಹೋಮ್ ಸ್ಟೇಗಳಿಗೆ ಹೋಗಿ ಸ್ಟೇ ಮಾಡ್ತಾರೆ. ಪ್ರವಾಸಿ ಮಾಹಿತಿ ಕೇಂದ್ರ ಬೇಕು ಅಂತ ಹೇಳ್ಬಿಟ್ಟು ನಾವು ಸುಮಾರು ವರ್ಷದಿಂದ ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ಅವ್ರು ಮಾಡ್ತಾ ಇಲ್ಲ. ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಮೀನಾ ಕಾರ್ಯಪ್ಪ ಮಾತನಾಡಿ, ಅಸೋಸಿಯೇಷನ್ ನಿರಂತರ ಸಭೆಗಳನ್ನು ನಡೆಸ್ತಾ ಹೋಮ್ ಸ್ಟೇ ಮಾಲೀಕರು ನಿಯಮ ಪಾಲಿಸುವಂತೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಆದರೂ ಜಿಲ್ಲೆಯಲ್ಲಿ ಅನಧಿಕೃತ ಹೋಮ್ ಸ್ಟೇಗಳು ಕಾರ್ಯನಿರ್ವಹಿಸ್ತಾ ಇವೆ. ಇವುಗಳ ವಿರುದ್ಧ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. We Homestay Association, we call for a meeting at least once in 2 months. We have a committee meeting, we advise everyone, and each committee is from different places. They represent different regions in Coorg. We advise, we follow the rules, we have a general body meeting every year. Every year we tell them the rules and regulations. We ensure that everyone is running it according to the rules and regulations. We try to give maximum safety importance to the guests. But unfortunately this happened out of the blue, for which we are all also very disturbed. We are trying our best to improve everything in all the regions in Coorg, because Coorg is really a hub for tourism now, provided we get the backing from the government. We first need a deputy director of tourism in Coorg, which is not happening at all. This is the problem. We want to report to somebody, relate to somebody, tell our views, get their advice. That is not happening. ಅಸೋಸಿಯೇಷನ್ ಉಪಾಧ್ಯಕ್ಷ ನವೀನ್ ಅಂಬೇಕಲ್, ಮಾಜಿ ಅಧ್ಯಕ್ಷ ಮದನ್ ಸೋಮಣ್ಣ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.